ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಎಸ್, ಇವತ್ತಿನ ಟಾಪಿಕ್ ಏಂಜಲ್ಸ್ ಹಾಗೂ ನೀವು ನಂಬಿರೋ ದೇವರಿಂದ ಏನು ಅರ್ಜೆಂಟ್ ಮೆಸೇಜ್ ನಿಮಗೆ ತಿಳಿತಿದೆ, ಏನು ಇನ್ಫಾರ್ಮೇಷನ್ ನಿಮಗೆ ತಿಳಿಬೇಕಿದೆ ನೋಡೋಣ. ಆಲ್ರೆಡಿ ಇಲ್ಲಿ 2 ಕಾರ್ಡ್ಸ್ ಇದೆ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. 1 ನಿಮಿಷ ಮೆಡಿಟೇಟ್ ಮಾಡಿ ಆ್ಯಂಡ್ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಅದನ್ನು ಇಲ್ಲೇ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದಕ್ಕೆ, ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮ್ಮೆಲ್ಲರ ಸಪೋರ್ಟಿವ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ನಾನು ಅನ್ಕೋತೀನಿ. ಪೈಲ್ ನಂಬರ್ 1 ಈ ಒಂದು ರೀಡಿಂಗ್ ನಿಮಗಾಗಿ. ನೋಡೋಣ ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ನೀವು ನಂಬಿರೋ ದೇವರಿಂದ, ಏಂಜಲ್ಸಿಂದ. ನೋಡೋಣ ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗುತ್ತೆ ನೋಡೋಣ. ಪೈಲ್ ನಂಬರ್ 1 ಬಹಳಷ್ಟು ನಿಮಗೆ ತಿಳಿದಿರೋ ಸತ್ಯಗಳಿಂದ ಇನ್ನಷ್ಟು ನಿಮಗೆ ಒಂದು ದಾರಿ ಸಿಗ್ತದೆ. ಅಂದರೆ ನಿಮ್ಗೆ ಏನು ಲಾಕ್ ಆಗಿದೆ ಆ ವಿಚಾರದಿಂದ ಅನ್ಲಾಕ್ ಆಗ್ತಿದ್ದೀರಾ. ಹಾಗೂ ನಿಮ್ಗೆ ತಿಳಿದಿರೋ ಸತ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ಹಾಗೂ ನಿಮ್ಗೆ ಸಿಗ್ತಾ ಇರೋ ಸೂಚನೆ ಹಾಗೂ ಇನ್ಫಾರ್ಮೇಶನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ನೀವು ನಂಬಿರೋ ದೈವದಿಂದ ನಿಮ್ಮ ಡ್ರೀಮಲ್ಲಿ ಆಗಿರಬಹುದು ಅಥವಾ ನಿಮ್ಮ ಮೆಡಿಟೇಷನ್ ಅಲ್ಲಿ ಆಗಿರಬಹುದು ಸಿಗ್ತಾ ಇರೋ ಒಂದು ಮೆಸೇಜಸ್ನ ಅಬ್ಸರ್ವ್ ಮಾಡಿ. ಖಂಡಿತ ಅದರಲ್ಲಿ ನಿಮ್ಗೆ ಇನ್ನಷ್ಟು ಕ್ಲಿಯಾರಿಟಿ, ನಿಮ್ಗೆ ಏನು ಕ್ಲಿಯರ್ ಬೇಕಾಗಿದೆ ಖಂಡಿತ ಅದು ನಿಮಗೆ ಕಾಣಿಸ್ತಿದೆ ಹಾಗೂ ಆ ಮೆಸೇಜ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1 ಎಚ್ ಕಾರ್ಡ್ಸ್ ಇಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ನಿಮ್ಗೆ ಯಾವ ಕೆಲಸನ ಮಾಡಬಾರ್ದು ಅಂತ ಭಗವಂತ ತಡೀತಿದ್ದಾರೆ. ಆ ಕೆಲಸನ ನೀವು ಯಾಕೋ ಮನಸ್ಸಿಗೆ ತುಂಬಾ ತಗೊಂಡ್ಬಿಟ್ಟಿದ್ದೀರಾ, ಆ ಕೆಲಸನ ಮಾಡಬೇಕು ಅಂತ ಬಯಸ್ತಿದ್ದೀರಾ. ಆ ಕೆಲಸನ ನೀವು ಡ್ರಾಪ್ ಮಾಡಿ ಹಾಗೂ ನೀವು ಮಾಡ್ತಿರೋ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಅಭಿವೃದ್ಧಿ ಆಗದೆ ಇರಬಹುದು. ನೀವೇನು ಸ್ವಂತ ಉದ್ಯೋಗನ ಮಾಡ್ತಿದ್ದೀರಾ, ನೀವು ಇರೋ ಸ್ಥಳದಲ್ಲಿ ಆ ಒಂದು ಕೆಲಸ ನಿಮಗೆ ಹೆಚ್ಚಿನ ಒಂದು ಒಳ್ಳೆ ಅನುಕೂಲತೆ ಆಗ್ತಿಲ್ಲ. ಆ ಒಂದು ಕೆಲಸದಿಂದ ನೀವು ಹೊರಗಡೆ ಬರಬೇಕಿರಬಹುದು, ಆ ಒಂದು ಸ್ಥಳದಿಂದ ನೀವು ಈಚೆ ಬರಬೇಕಾಗಿರಬಹುದು. ಆ್ಯಂಡ್ ಫೈನಾನ್ಷಿಯಲಿ ಕೂಡ ನಿಮಗೆ ಹೆಚ್ಚು ಪ್ರಾಬ್ಲಮ್ಸ್ ಆಗ್ತಿದೆ. ಹಾಗೂ ಆ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಹಾಗೂ ನಿಮ್ಮ ಹೆಲ್ತ್ ಬಗ್ಗೆ ಹಾಗೂ ನಿಮಗೆ ಸಿಗ್ತಾ ಇರೋ ಆಪರ್ಚುನಿಟಿಯು ಕೂಡ ನಿಮಗೆ ಎಲ್ಲೂ ನಿಮಗೆ ಒಳ್ಳೆ ಕೆಲಸನ ಮಾಡಕ್ಕೆ ಹೋಗ್ತಿರೋ ಮುಂದೆ ಆ ಕೆಲಸ ಏನು ಮಾಡಿ ಮುಗಿಸ್ಬೇಕು ಅಷ್ಟರಲ್ಲಿ ಏನಾದರೂ ಒಂದು ವಿಘ್ನಗಳಾಗ್ತಿದೆ. ನೀವು ಮಾಡ್ತಿರೋ ಸ್ಥಳ ಅಥವಾ ನೀವಿರೋ ಮನೆಯ ಸ್ಥಳ ಅಥವಾ ನೀವೇನು ಸ್ವಂತ ಉದ್ಯೋಗ ಮಾಡ್ತಿದ್ದೀರಾ ಆ ಸ್ಥಳ ನಿಮಗೆ ಆಗಬಾರ್ದೇ ಇರಬಹುದು. ಅದನ್ನ ನೀವು ಚೇಂಜ್ ಅಪ್ ಮಾಡಬೇಕಾಗಿರಬಹುದು. ಹಾಗೂ ನಿಮಗೆ ಏನು ಸೂಚನೆಗಳು ಸಿಗ್ತಿದೆ ಹಾಗೂ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಿದೆ ಅದನ್ನ ನೀವು ಮಾಡ್ತಿದ್ದೀರಾ. ನಿಮಗೆ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆ ಗಮನ ಕೊಡಬೇಕಾಗಿರ್ಬೋದು. ನೀವು ನಂಬಿರೋ ದೈವರಿಂದ ನಿಮ್ಗೆ ಆ ಕೆಲಸಕ್ಕೆ ಏನಾದ್ರೂ ಒಂದು ಅಡ್ಡಿ ಆಗ್ತಿದೆ. ನೀವು ಪ್ರೇಯರ್ ಮಾಡಿ ಕೂಡ ಆ ಕೆಲಸಕ್ಕೆ ನೀವೇನೇ ಪೂಜೆ ಮಾಡಿದ್ರು ಏನೇ ಒಂದು ಅಡ್ಡಿ ಆಗ್ತಿದೆ, ಅದರ ಬಗ್ಗೆ ನೀವು ಸರಿಯಾದ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲದೆ ಇರಬಹುದು. ಪೈಲ್ ನಂಬರ್ 1 ಆ್ಯಂಡ್ ನಿಮಗೆ ಯಾವುದು ನಿಮ್ಮ ಲೈಫಿಗೆ ಬರಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ, ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ನಿಮ್ಮ ಆಪರ್ಚುನಿಟಿಗೆ, ನಿಮ್ಮ ಒಂದು ಜಾಬ್ ಕ್ಯಾರಿಯರ್ ಬಗ್ಗೆ ಅಥವಾ ನಿಮ್ಮ ಮ್ಯಾರೇಜ್ ಬಗ್ಗೆ, ಅದನ್ನ ಯಾರೋ ವ್ಯಕ್ತಿ ತಡೀತಿದ್ದಾರೆ. ಅದು ನಿಮಗೆ ಹೆಚ್ಚಿನ ಒಂದು ಭಯ ಆತಂಕ ಇದೆ. ಆ ಡ್ರೀಮ್ ನೀವೇನು ಕಾಣ್ತಿದ್ದೀರಾ ನಿಮ್ಮ ಲೈಫಲ್ಲಿ, ನೀವು ಇನ್ನಷ್ಟು ಮುಂದೆ ಹೋಗಬೇಕು, ಏನಾದರೂ ಒಂದು ಅಭಿವೃದ್ಧಿ ಮಾಡ್ಕೋಬೇಕು ಹಾಗೂ ನನ್ನ ಶ್ರಮ ಪಟ್ಟಿದ್ದಕ್ಕೆ ನನಗೆ ಪ್ರತಿಫಲ ಸಿಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಆ ವರಿನೆಸ್ ಇಂದ ನೀವು ಈಚೆ ಬರಲಿಕ್ಕೆ ಭಗವಂತ ಸೂಚಿಸ್ತಾ ಇರೋ ದಾರಿನ ನೀವು ಎಲ್ಲೂ ನಿರ್ಲಕ್ಷ್ಯನ ಮಾಡ್ತಿರಬಹುದು. ಆ ಒಂದು ದಾರಿನ ನೀವು ಅಬ್ಸರ್ವ್ ಮಾಡದೇ ಇರಬಹುದು, ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡದೇ ಇರಬಹುದು. ಪೈಲ್ ನಂಬರ್ 1 ಅದ್ರ ಬಗ್ಗೆ ಗಮನ ಕೊಡಿ. ಹಾಗೂ
ನಿಮ್ಗೆ ಯಾರೋ ಗುರುಗಳಾಗಿರಬಹುದು, ಗುರುಗಳ ಸ್ಥಾನದಲ್ಲಿ ಇರೋರಾಗಿರಬಹುದು, ಅಥವಾ ನಿಮಗಿನ್ನ ಹಿರಿಯರಾಗಿರಬಹುದು. ಈ ಹಿಂದೆ ನಿಮ್ಗೇನೋ ಒಂದು ಮೆಸೇಜ್ ಮಾತನ್ನ ಕೊಟ್ಟಿರಬಹುದು. ನೀವು ಮಾಡ್ತಿರೋ ಕೆಲಸಕ್ಕಾಗಿರಬಹುದು, ನಿಮ್ಮ ಮ್ಯಾರೇಜ್ಗಾಗಿರಬಹುದು, ನಿಮ್ಮ ಒಂದು ಫ್ಯಾಮಿಲಿಗೆ ಅಭಿವೃದ್ಧಿ ವಿಚಾರವಾಗಿರಬಹುದು. ಆ ಒಂದು ಮೆಸೇಜ್, ಅವರು ಹೇಳಿರೋ ಒಂದು ಮೆಸೇಜ್ ನಿಮ್ಗೆ ಯಾಕೋ ಈಸಿಯಾಗಿ ನೀವು ಅದನ್ನ ನೀವು ಒಂದು ರೀತಿ ಈಸಿಯಾಗಿ ತಗೊಂಡಿದ್ದೀರಾ. ಅದನ್ನ ನೀವು ಗಮನ ಕೊಟ್ಟಿದ್ರೆ ಖಂಡಿತ ನಿಮ್ಗೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೀವೇನ್ ಬ್ಲಾಕ್ ಆಗಿದ್ದೀರಾ, ನಿಮ್ಗೆ ಕೀ ಲಾಕ್ ಆಗಿದೆ, ಅದರಿಂದ ನೀವು ಈಸಿಯಾಗಿ ಹೊರಗಡೆ ಬರಬಹುದು. ಆ ಗುರುಗಳಾಗಿರಬಹುದು, ನಿಮ್ಗಿನ್ನ ಹಿರಿಯರಾಗಿರಬಹುದು, ಏನ್ ಮೆಸೇಜಸ್ ನ ಕೊಟ್ಟಿದ್ದಾರೆ ಅದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿ. ನಿಮ್ಮ ಒಂದು ಡ್ರೀಮ್ಗೆ, ನಿಮ್ಮ ದಾರಿ ಏನ್ ಅಡ್ಡ ಆಗ್ತಿದೆ, ಏನ್ ಅಡ್ಡಿ ಆತಂಕ ನಿಮ್ಗೆ ಆಗ್ತಿದೆ, ಭಯ ಆಗ್ತಿದೆ, ಆ ಒಂದು ದಾರಿ ನಿಮ್ಗೆ ಈಸಿಯಾಗಿ ಕೀ ಲಾಕ್ ಆಗ್ತಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ನಿಮಗೆ ಜಾಬ್ ವಿಚಾರವಾಗಿ, ನಿಮ್ಮ ಪ್ರೀತಿಯ ವಿಚಾರವಾಗಿ ಕೂಡ ಲಾಕ್ ಆಗಿದೆ. ಆ ಲಾಕ್ನ ಕೂಡ ನೀವು ಈಸಿಯಾಗಿ ಓಪನ್ ಮಾಡ್ಕೋತಿದ್ದೀರಾ. ಅದನ್ನ ನೀವು ನಂಬಿರೋ ದೇವರು ನಿಮ್ಮನ್ನ ಅದನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ. 21 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ, ಪಾಯಿಂಟ್ ನಂಬರ್ 1. ಆ್ಯಂಡ್ ಆ ನಂಬರ್ನೇ ನೀವು ಹೆಚ್ಚು ವಾಚ್ ಮಾಡ್ತಿರಬಹುದು. ಎಸ್, ತುಂಬಾನೇ ಬ್ಲೆಸ್ಸಿಂಗ್ಸ್ ಸಿಗ್ತಿದೆ ಪಾಯಿಂಟ್ ನಂಬರ್ 1. ಆ್ಯಂಡ್ ತುಂಬಾನೇ ನಿಮ್ಮ ಒಂದು ಕೆಲಸದಲ್ಲಿ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ನಿಮ್ಮ ಕುಟುಂಬದಲ್ಲಿ ಏನು ನಿಮಗೆ ವೈಮನಸ್ಸುಗಳಾಗಿದೆ ಅದರಿಂದ ನಿಮ್ಗೆ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಯಾರ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ ಆ ವ್ಯಕ್ತಿಗಳು ನಿಮ್ಗೆ ಹೆಚ್ಚಿನ ಮೋಸನ ಮಾಡಿರಬಹುದು. ಆ ವ್ಯಕ್ತಿನ ನೀವು ನಂಬೇಡಿ ಅಂತ ನಿಮ್ಗೆ ಒಂದು ಸೂಚನೆ ಸಿಕ್ಕಿದ್ರು ಕೂಡ, ಅಥವಾ ಆ ವ್ಯಕ್ತಿಯಿಂದ ನಿಮ್ಗೆ ಹರ್ಟ್ ಆಗಿದ್ರು ಕೂಡ ಮತ್ತೆ ನೀವು ವ್ಯಕ್ತಿನ ನಂಬಿ ಅವ್ರ ಜೊತೆ ಜರ್ನಿ ಮಾಡ್ತಿರಬಹುದು. ಆ ಒಂದು ವಿಚಾರವಾಗಿ ನಿಮ್ಮ ಕೆಲಸಗಳ ಅಡ್ಡಿ ಆಗ್ತಿರಬಹುದು. ಅದ್ರ ಬಗ್ಗೆ ನೀವು ಹೆಚ್ಚಿನ ಫೋಕಸ್ ಮಾಡಬೇಕಾಗಿರ್ಬೋದು. ಪಾಯಿಂಟ್ ನಂಬರ್ 1. ಎಸ್, ತುಂಬಾನೇ ಬ್ಲೆಸ್ಸಿಂಗ್ಸ್ ಇದೆ. ಆ್ಯಂಡ್ ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ತಗೊಳ್ಳೋ ಡಿಸಿಷನ್ ಅಲ್ಲಿ ಖಂಡಿತ ನೀವು ನಂಬಿರೋ ದೈವದ ಶಕ್ತಿ ಹೆಚ್ಚಾಗಿ ಇದೆ. ನಿಮ್ಗೆ ಯಾರು ಕೂಡ ಹರ್ಟ್ ಮಾಡ್ಲಿಕ್ಕಾಗೋದಿಲ್ಲ. ನಿಮ್ಗೆ ಯಾರು ಕೂಡ ನೆಗೆಟಿವಿಟಿ ಮಾಡಿದ್ರು ಅದು ವಾಪಸ್ ಅವ್ರಿಗೆ ರಿವರ್ಸ್ ಆಗ್ತಿದೆ. ಅದು ಅವ್ರಿಗೂ ಸೂಚನೆಗಳು ಸಿಗ್ತಿದೆ. ಎಸ್, ನೀವು ನೆಟ್ಟಿರುವಂತಹ ಮರಗಳಾಗಿರಬಹುದು, ಅಥವಾ ಏನಾದ್ರೂ ಸಣ್ಣ ಪುಟ್ಟ ಪ್ಲಾಂಟ್ಸ್ ನ ನೀವು ನೆಟ್ಟಿದ್ದೀರಾ ನಿಮ್ಮ ಕೈಯಿಂದ, ಅದು ಹೆಚ್ಚು ಬೇಗ ಒಣಗೋಗಿದೆ, ಅಥವಾ ಅದೇನು ನೀವು ಇಷ್ಟಪಟ್ಟು ತಗೊಂಡ್ ಬಂದಿರ್ತೀರಾ ಆ ಪ್ಲಾಂಟ್ ನೀವು ನೆಟ್ಟಿರೋ ಪ್ಲಾಂಟ್ ಒಣಗೋಗಿರಬಹುದು. ಸೊ ನಿಮ್ಗೆ ಆಗಿರುವಂತಹ ನೆಗೆಟಿವಿಟಿ ಅದಕ್ಕೆ ಪಾಸವೇ ಆಗಿದೆ. ಸೊ ಅದ್ರ ಬಗ್ಗೆ ಕೆಲವರು ಇಲ್ಲಿ ಬಾದರ್ ಮಾಡ್ತಿರಬಹುದು. ಆ ಒಂದು ಸೂಚನೆ ನಿಮ್ಗೆ ಸಿಗ್ತಿದೆ, ಆ ಒಂದು ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ಸೊ ಅದ್ರ ಕಡೆ ಗಮನ ಕೊಡ್ಬೇಕಾಗಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ಹೆಚ್ಚು ನೀವು ಬಟರ್ಫ್ಲೈಸ್ ನ ನೋಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ನಿಮ್ಗೆ ನಿಮ್ಮ ಕನಸಲ್ಲಿ ಕೆಟ್ಟ ಕೆಟ್ಟ ಕನಸುಗಳನ್ನ ಕಾಣ್ತಿದ್ದೀರಾ. ಅದು ನಿಮ್ಗೆ ಮನಸ್ಸಿಗೆ ತುಂಬಾ ಭಯ ಅನ್ನಿಸ್ತಿದೆ. ಸೊ ಅರ್ಲಿ ಮಾರ್ನಿಂಗ್ ಏನ್ ನೀವು ವೇಕಪ್ ಆಗ್ತಿದ್ದೀರಾ, ಆ ಒಂದು ಮಾರ್ನಿಂಗ್ ಡೇ ತುಂಬಾನೇ ಈ ಒಂದು ಡ್ರೀಮ್ ಇಂದ ನಿಮ್ಮ ಒಂದು ದಿನ ಹಾಳಾಗ್ತಿದೆ. ತುಂಬಾ ನೋವು ತಿಂತಿದ್ದೀರಾ, ಬ್ಲಾಕೇಜಸ್ ಇದೆ. ಆ ಬ್ಲಾಕೇಜಸ್ ಇಂದ ನೀವು ನಂಬಿರೋ ದೈವ ಶಕ್ತಿ ಈಚೆ ಕರ್ಕೊಂಡು ಬರ್ತಿದೆ. ಸೊ ನಿಮ್ಮ ಮ್ಯಾರೇಜಿಗೆ ಸಂಬಂಧಪಟ್ಟಾಗೆ ತುಂಬಾನೇ ಬ್ಲಾಕೇಜಸ್ ಆಗಿದೆ. ಹಾಗೂ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ನಿಮಗೆ ನಿಮ್ಮ ಮಾತಿಗೆ ಬೆಲೆ ಇಲ್ಲ, ಅಥವಾ ನಿಮ್ಮ ಮಾತಿಗೆ ಯಾರು ರೆಸ್ಪೆಕ್ಟ್ ಮಾಡ್ತಿಲ್ಲ, ನಿಮ್ಮ ಮಾತನ್ನ ಕೇಳಿಸ್ಕೋತಿಲ್ಲ ಅಂತ ನೀವು ಬೇಸರ ಮಾಡ್ಕೋತಿದ್ದೀರಾ. ನೀವು ತುಂಬಾ ಶ್ರಮ ಪಡ್ತಿದ್ದೀರಾ. ಆ ಶ್ರಮಕ್ಕೆ ಪ್ರತಿಫಲ ನೀವು ನಂಬಿರೋ ಆ ಭಗವಂತ ನಿಮ್ಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಎಸ್, ಮುಂದಿನ ದಿನಗಳಲ್ಲಿ ಬಹಳಷ್ಟು ಎಂಜಾಯ್ಮೆಂಟ್ಸ್ ಡೇ ಬರ್ತಿದೆ. ನೀವು ನಂಬಿರುವಂತಹ ಪರ್ಸನ್ ಜೊತೆ ನಿಮ್ಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಜೊತೆಗೆ ನೀವು ತಿಳ್ಕೊಳ್ಬೇಕಾಗಿರೋದು ಸತ್ಯ ಇನ್ನಷ್ಟು ಬಾಕಿ ಇದೆ. ಅದ್ರ ಬಗ್ಗೆನೂ ನೀವು ಗಮನ ಕೊಡಬೇಕಾಗಿದೆ. ಅದ್ರ ಬಗ್ಗೆ ನಿರ್ಲಕ್ಷ್ಯತನ ಮಾಡಬೇಡಿ, ಗಮನ ಕೊಡಿ. ಅಂಡ್ ಅದರಿಂದ ನಿಮಗೆ ಸಿಗ್ತಾ ಇರೋ ಸೂಚನೆ, ಏನ್ ಸೂಚನೆ ಸಿಗ್ತಿದೆ ಅದರಲ್ಲಿ ನಿಮ್ಗೆ ತುಂಬಾನೇ ಮನಸ್ಸಿಗೆ ಬೇಗ ಬೇಸರ ಮಾಡ್ಕೋತಿದ್ದೀರಾ. ಬಿಕಾಸ್ ಯಾರನ್ನ ನೀವು ನಂಬಿ ಮುಂದೆ ಹೋಗಿದ್ರಿ ಆ ವ್ಯಕ್ತಿನೇ ನಿಮ್ಮನ್ನ ತುಂಬಾ ಹರ್ಟ್ ಮಾಡ್ತಿದ್ದಾರೆ. ಅದು ನಿಮ್ಗೆ ತಿಳಿತಿದೆ. ಅವರ ಇನ್ನೊಂದು ಮುಖವಾಡ ನಿಮ್ಮ ಒಂದು ಡ್ರೀಮ್ ಅಲ್ಲಿ ಕಾಣಿಸ್ತಿದೆ, ನಿಮ್ಮ ಒಂದು ಲೈಫ್ ಅಲ್ಲಿ ಕಾಣಿಸ್ತಿದೆ. ಅದನ್ನ ನೀವು ನೋಡ್ತಿದ್ದೀರಾ. ಫೈನಾನ್ಷಿಯಲಿ ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಆಗಿದೆ, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಿಲ್ಲ ಅಂತ ನಿಮ್ಗೆ ಏನ್ ಬೇಸರ ಆಗಿದೆ, ಈ ಒಂದು ಏನ್ ಅಂತ ನೀವು ನೋಡ್ತಿದ್ದೀರಾ. ಈ ಬ್ಯಾಕ್ ಓವರ್ ವೀಕ್ಸ್ ಅಲ್ಲಿ ನಿಮ್ಮ ಮಕ್ಕಳಿಂದ ನಿಮ್ಗೆ ಬೇಜಾರಾಗಿದೆ, ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮ್ಗೆ ಯಾಕೋ ಮನಸ್ಸಿಗೆ ನೋವುಂಟಾಗಿದೆ. ಆ ಒಂದು ಬೇಸರದಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ
ನಿಮಗೆ ಸಣ್ಣ ಪುಟ್ಟ ಇಂಜುರೀಸ್ ಕೂಡ ಆಗಬೇಕಾಗಿತ್ತು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೂಡ ಆಗ್ತಿತ್ತು. ಆ ಒಂದು ಅಪಾಯದಿಂದ ನಿಮ್ಮನ್ನ ಪಾರ್ ಮಾಡಿದ್ದಾರೆ ಏಂಜಲ್ಸ್ ಹಾಗೂ ನೀವು ನಂಬಿರೋ ಶಕ್ತಿಯ ದೇವರು. ಆ ಒಂದು ಪ್ರಾಬ್ಲಮ್ಸ್ ಇಂದ ನೀವು ಈಚೆ ಬಂದಿದ್ದೀರಾ ಅಂಡ್ ಆ ಒಂದು ಗಂಡಾಂತರದಿಂದ ನೀವು ಈಚೆ ಬಂದಿದ್ದೀರಾ. ತುಂಬಾನೇ ಸ್ಟ್ರಾಂಗ್ ಪರ್ಸನ್, ತುಂಬಾನೇ ದೈವದ ಬಗ್ಗೆ ಹೆಚ್ಚಿನ ನಂಬಿಕೆ ಇದೆ. ನೀವು ನಂಬಿರೋ ಭಗವಂತ ನೀವೇನ್ ಯಾವ ದೇವರನ್ನ ನೀವು ಪೂಜಿಸ್ತಾ ಇದ್ದೀರಾ, ಆರಾಧಿಸ್ತಾ ಇದ್ದೀರಾ, ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿದೆ. ಆ ಭಗವಂತನ ದೃಷ್ಟಿ ನಿಮ್ಮ ಮೇಲಿದೆ. ಸೊ ತುಂಬಾನೇ ಪ್ರೊಟೆಕ್ಷನ್ ಇದೆ ನಿಮ್ಗೆ ಅಂಡ್ ನೀವು ಭಗವಂತನಿಗೆ ಪ್ರಿಯವಾದ ಮಕ್ಕಳಾಗಿದ್ದೀರಾ. ಪಾಯಲ್ ನಂಬರ್ 1. ಎಸ್, ನಿಮ್ಗೆ ಯಾರು ಕೂಡ ಮೋಸ ಮಾಡೋಕ್ಕಾಗೋದಿಲ್ಲ. ಈ ಒಂದು ಸಣ್ಣ ಪುಟ್ಟ ಈ ನೆಗೆಟಿವಿಟಿ ಆಗಿದೆ, ಖಂಡಿತ ಅದರಿಂದ ನಿಮ್ಮನ್ನ ಈಸಿಯಾಗಿ ಈಚೆ ಕರ್ಕೊಂಡು ಬರ್ತಿದ್ದಾರೆ ಏಂಜಲ್ಸ್. ಕೆಲವರಿಗೆ ಇಲ್ಲಿ ನೀವು ಮಾಡ್ತಿರೋ ಒಂದು ಯಾರಿಗೆ ನೀವು ಪ್ರಾಮಿಸ್ ಮಾಡಿದ್ದೀರಾ ಅಥವಾ ಯಾರಿಗೆ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ, ಆ ಒಂದು ನಂಬಿಕೆನ ನೀವು ಉಳಿಸ್ಕೋಬೇಕಾಗಿದೆ. ಆ ನಂಬಿಕೆನ ನೀವು ಕಾಪಾಡ್ಕೋಬೇಕಾಗಿದೆ. ಆ ವ್ಯಕ್ತಿನೂ ನೀವು ಕಾಪಾಡ್ಕೋಬೇಕಾಗಿದೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ಮೇಲಿಂದ ಬಹಳಷ್ಟು ಬದಲಾವಣೆನ ನೀವು ನೋಡಿದ್ದೀರಾ. ಅವ್ರು ನಿಮ್ಮ ವೈಫ್, ಹಸ್ಬೆಂಡ್ ಆಗಿರಬಹುದು, ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಏನ್ ನಿಮ್ಗೆ ಸಾರಿ ಕೇಳಿ ನಿಮ್ಮ ಲೈಫಿಗೆ ವಾಪಸ್ ಬಂದಿದ್ದಾರೆ ಆ ವ್ಯಕ್ತಿ ನಿಮಗೆ ತುಂಬಾನೇ ಹೆಲ್ಪ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ನಿಮ್ಗೆ ಒಳ್ಳೆದನ್ನ ಬಯಸ್ತಿದ್ದಾರೆ. ಆ ವ್ಯಕ್ತಿ ನಿಮಗೋಸ್ಕರ ಪ್ರೇಯರ್ನ ಮಾಡ್ತಿದ್ದಾರೆ. ನೀವು ತಿಳ್ಕೊಳ್ಬೇಕಾಗಿರೋದು ಆ ವ್ಯಕ್ತಿಯ ಒಂದು ಇನ್ನೊಂದು ಸತ್ಯತೆಯನ್ನ ನೀವು ನೋಡ್ಬೇಕಾಗಿದೆ. ಹಾಗೂ ಇಷ್ಟು ದಿವಸ ಅವ್ರು ನಿಮ್ಗೆ ಏನ್ ಹರ್ಟ್ ಮಾಡಿ ನೋವು ಮಾಡಿದ್ರು ಆ ವ್ಯಕ್ತಿ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಬಯಸ್ತಿದ್ದಾರೆ. ಬಟ್ ದೂರದಿಂದ ಯಾರು ನಿಮ್ಮನ್ನ ತುಂಬಾನೇ ಹರ್ಟ್ ಮಾಡ್ತಿದ್ದಾರೆ, ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂಡ್ ನಿಮ್ಮ ಒಂದು ಥಿಂಗ್ಸ್ ಇರಬಹುದು, ನಿಮ್ಮ ವಸ್ತುಗಳಿರಬಹುದು, ಅಥವಾ ನಿಮ್ಮ ಮನೆಗೆ ಆ ವ್ಯಕ್ತಿ ಆಗಮನ ಆಗಿರಬಹುದು. ಆ ವ್ಯಕ್ತಿ ಆಗಮನ ಆಗಿ ಹೋದ ಮೇಲಿಂದ ನಿಮ್ಮ ಮನೆಯಲ್ಲಿ ಬಹಳಷ್ಟು ಕಿರಿಕಿರಿ ಆಗ್ತಿದೆ, ತುಂಬಾನೇ ಕೋಪ ಬರ್ತಿದೆ, ಯಾವ ಕೆಲಸನೂ ಆಗ್ತಿಲ್ಲ, ಫೈನಾನ್ಷಿಯಲಿ ತುಂಬಾನೇ ತೊಂದರೆ ಆಗ್ತಿದೆ, ತುಂಬಾನೇ ಹಿಂಸೆ ಆಗ್ತಿದೆ, ನಿಮ್ಮ ಆರೋಗ್ಯದಲ್ಲೂ ಬಹಳಷ್ಟು ತೊಂದರೆಗಳಾಗಿರಬಹುದು. ಆ ಒಂದು ಅಡೆತಡೆಗಳಿಂದ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಅದ್ರ ಕಡೆ ನೀವು ಗಮನ ಕೊಡಬೇಕಾಗಿದೆ. ಭೂಮಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಏನ್ ಪ್ರಾಬ್ಲಮ್ಸ್ ಆಗಿತ್ತು ಅದರಿಂದ ನಿಮ್ಮನ್ನ ಆ ಒಂದು ನೆಗೆಟಿವಿಟೀಸಿಂದ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಹಾಗೂ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ. ಅದನ್ನ ಯಾರು ನಿಮ್ಮಿಂದ ತಪ್ಪಿಸ್ತಕ್ಕೆ ನೆಗೆಟಿವಿಟಿ ಮಾಡಿದ್ರು ಅದನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದು ದೈವ ನಿಶ್ಚಯ ಮಾಡಿರೋದು. ಆ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬಂದ ಮೇಲಿಂದ ನಿಮ್ಮ ಮನಸ್ಸಲ್ಲಿರೋ ಭಾರ ಕಮ್ಮಿ ಆಗ್ತಿದೆ, ನಿಮ್ಮ ಜೀವನದಲ್ಲಿರೋ ಭಾರ ಕಮ್ಮಿ ಆಗ್ತಿದೆ, ಹಾಗೂ ನಿಮ್ಮ ಕಣ್ಣೀರು ಕಮ್ಮಿ ಆಗ್ತಿದೆ, ಹೆಚ್ಚು ಆನಂದ ನಿಮಗೆ ಸಿಗ್ತಿದೆ ಅನ್ನೋದನ್ನ ಇಲ್ಲಿ ಏಂಜಲ್ಸ್ ನಿಮ್ಗೆ ತಿಳಿಸ್ತಿದ್ದಾರೆ. ನೀವು ನಂಬಿರೋ ಆ ಒಂದು ದೈವದ ಶಕ್ತಿಯ ಆಶೀರ್ವಾದ ಹೆಚ್ಚಾಗಿ ಪಾಯಲ್ ನಂಬರ್ 1 ಸೊ ನಿಮ್ಮ ಹಿತೈಷಿಗಳು, ನಿಮ್ಮ ಫ್ರೆಂಡ್ಸ್ ಆಗಿರ್ಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಆ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಏನು ಅವ್ರು ಬಂದು ಹೋದ್ಮೇಲಿಂದ ನಿಮ್ಮ ಲೈಫಲ್ಲಿ ಏನ್ ಚೇಂಜಸ್ ಆಗಿದೆ, ಏನ್ ನಿಮ್ಗೆ ಒಂಥರ ಏನೋ ಒಂದು ರೀತಿ ಕಟ್ ಆಗ್ತಂಗಾಗಿದೆ, ಹಾಗೂ ನಿಮ್ಮ ಮುಖದಲ್ಲಿ ಹೆಚ್ಚು ಸುಸ್ತಾಗ್ತಿದೆ, ಹೆಚ್ಚು ಲವಲವಿಕೆಯಿಂದ ಇದ್ದಂತ ವ್ಯಕ್ತಿ ನೀವು ಹೆಚ್ಚು ಬೇಗ ಕುಗ್ತಿದ್ದೀರಾ, ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬಾ ಪ್ಯಾನಿಕ್ ಆಗ್ತಿದ್ದೀರಾ. ಈ ರೀತಿ ಎಲ್ಲ ನಿಮ್ಗೆ ಆಗ್ಬೇಕು. ನಿಮ್ಮ ಲೈಫಲ್ಲಿ ನಗು ಇರಬಾರ್ದು, ನಿಮ್ಗೆ ಸಂತೋಷ ಸಿಗಬಾರ್ದು ಅನ್ನೋ ಒಂದು ನೆಗೆಟಿವಿಟಿ ಮಾಡಿ ನಿಮ್ಮ ಸರೌಂಡಿಂಗ್ ಹಾಕಿರ್ಬಹುದು. ಅದನ್ನ ನೀವು ಕೂಡ ಕ್ಲೆನ್ಸ್ ಮಾಡ್ಕೋತಿರಬಹುದು. ಹಾಗೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹುಡ್ಡಿಗೆ ಸಂಬಂಧಪಟ್ಟಿರೋ ವಸ್ತುನ ನೀವೇನಾದ್ರು ತಗೊಂಡ್ ಬಂದಿದ್ರೆ, ಅಥವಾ ನಿಮ್ಗೆ ಆ ಒಂದು ಹೊಸದಾಗಿ ಏನು ವುಡ್ ಮೆಟೀರಿಯಲ್ ಏನಾದ್ರು ನೀವು ತಗೊಂಡ್ ಬಂದಿದ್ರೆ ಆ ಒಂದು ವುಡ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಲ್ಲೇನಾದ್ರೂ ನಿಮ್ಗೆ ಅದರಿಂದ ನಿಮ್ಗೆ ಏನಾದ್ರೂ ನೆಗೆಟಿವಿಟೀಸ್ ಆಗ್ತಿರಬಹುದು, ಅಲ್ಲೇನಾದ್ರೂ ನಿಮ್ಮ ಸಂಬಂಧಿಕರಾಗಿರಬಹುದು, ವೆಲ್ ವಿಶರ್, ಎನಿವನ್, ಯಾರು ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಆ ವ್ಯಕ್ತಿ ಬಂದು ಹೋದ್ಮೇಲಿಂದ ಈ ರೀತಿ ಆಗ್ತಿದೆ. ಆ ಒಂದು ಸ್ಥಳ, ನಿಮ್ಗೆ ಯಾವ ಸ್ಥಳ ಏನು ನಿಮ್ಗೆ ಇನ್ಫಾರ್ಮೇಶನ್ ಜಾಸ್ತಿ, ನಿಮ್ಗೆ ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣದಲ್ಲಿ ಎಲ್ಲಿ ನಿಮ್ಗೆ ಕುತ್ಕೊಂಡು ನಿಮ್ಗೆ ತುಂಬಾ ಸುಸ್ತಾಗ್ತಿದೆ, ನಿಮ್ಮ ಮನೆಯಲ್ಲಿ ಜಗಳಗಳಾಗ್ತಿದೆ, ಆ ವುಡ್ಗೆ ಸಂಬಂಧಪಟ್ಟಾಗ ಏನಾದ್ರೂ ನೆಗೆಟಿವಿಟಿ ಇರಬಹುದು, ಅದನ್ನ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಿದೆ ಪಾಯಲ್ ನಂಬರ್ 1. ಎಸ್, ಹೊಸದಾಗಿ ಪ್ರೀತಿ ಬರ್ತಿದೆ, ಹಾಗೂ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಜವಾಬ್ದಾರಿ ಸಿಗ್ತಿದೆ, ಹಾಗೂ
ಏನ್ ನಿಮ್ಗೆ ಭಾರ ಹೊರ್ತಿದ್ದೀರಾ ನೀವು ಫೈನಾನ್ಷಿಯಲಿ, ಏನ್ ಲೋನ್ ನಿಮ್ಮ ಲೋನ್ ತೆಗಿತಿದ್ದೀರಾ ಅಥವಾ ಲೋನ್ ಮಾಡಿದ್ದೀರಾ, ನಿಮ್ಮ ಒಂದು ಮನೆ ವಿಚಾರವಾಗಿ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಏನು ನೀವು ಲೋನ್ ಅಪ್ಲೈ ಮಾಡಿದ್ರಿ ಆ ಒಂದು ಭಾರನ ನಿಮ್ಮ ಮಕ್ಕಳು ಹೊರ್ತಿದ್ದಾರೆ. ಜೊತೆಗೆ ನಿಮ್ಮ ಮಕ್ಕಳಿಗೆ ಹೊಸ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ, ನಿಮ್ಮ ಮಕ್ಕಳ ಜೀವನದಲ್ಲಿ ಹೊಸ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಹಾಗೂ ಇಲ್ಲಿ ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಇದೆ, ತುಂಬಾನೇ ಪ್ರೊಟೆಕ್ಷನ್ ಇದೆ. ನಿಮ್ಮ ಮಕ್ಕಳಿಂದ ನಿಮಗೆ ಬಹಳಷ್ಟು ಸಂತೋಷ ಇದೆ, ತುಂಬಾ ಹೆಮ್ಮೆ ಪಡುವಂತ ಕೆಲಸನ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದಾರೆ. ಆ ಒಂದು ನೀವೇನು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ದೀರಾ, ಅವ್ರಿಗೆ ಒಳ್ಳೆ ಜಾಬ್ ಸಿಗ್ಬೇಕು, ಒಳ್ಳೆ ಮನೆ ಸೇರ್ಬೇಕು, ಅವ್ರಿಗೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಬರಬೇಕು, ಅವ್ರು ಒಳ್ಳೆ ಲ್ಯಾಂಡ್ ತಗೋಬೇಕು ಅಂತ, ಏನು ಒಳ್ಳೆ ಮನೆ ತಗೋಬೇಕು ಅಂತ ಏನ್ ನೀವು ಪ್ರಾರ್ಥನೆ ಮಾಡಿದ್ದೀರಾ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗೋ ಟೈಮಿಂಗ್ ಕೂಡ ಬರ್ತಿದೆ. ಪಾಯಿಂಟ್ ನಂಬರ್ 1, ಕೆಲವು ಹೆಜ್ಜೆಗಳನ್ನ ನೀವು ಇಡ್ತಾ ಇದ್ದೀರಾ, ಕೆಲವು ನಿರ್ಧಾರಗಳನ್ನ ನೀವು ಏನ್ ತಗೋತಾ ಇದ್ದೀರಾ ತುಂಬಾ ಸ್ಟ್ರಾಂಗ್ ಆಗಿ, ಖಂಡಿತ ಅದ್ರ ಕಡೆ ಗಮನ ಕೊಡಿ. ನೀವ್ ಮಾಡ್ತಿರೋ ಕೆಲಸಕ್ಕೆ ಯಾರ ಜೊತೆ ನೀವು ಡಿಸ್ಕಸ್ ಮಾಡ್ತಿದ್ದೀರಾ ಅಥವಾ ನೀವು ಡಿಸ್ಕಸ್ ಮಾಡದೆ ಹೋದ್ರೂ ಆ ವ್ಯಕ್ತಿಗೆ ನೀವು ಮಾಡ್ತಿರೋದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಆ ಕೆಲಸಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಿ, ಆ ಕೆಲಸಕ್ಕೆ ಸ್ವಲ್ಪ ನಿಧಾನ ಮಾಡಿ. ಬಿಕಾಸ್ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕಾಗಿರಬಹುದು. ಅಲ್ಲಿ ನೀವು ಆ ಒಂದು ಸ್ಥಳಕ್ಕೆ ಹೋಗಬಹುದು ಅಥವಾ ನೀವೆಲ್ಲೇ ಟ್ರಾವೆಲ್ ಮಾಡ್ತಿರಬಹುದು, ಅಲ್ಲಿ ನಿಮ್ಗೇನೋ ಸ್ವಲ್ಪ ಅಪಾಯ ಇರಬಹುದು, ಅಥವಾ ನೀವೇನು ಕೆಲಸ ಕೈಗೆತ್ಕೊಂಡಿದ್ದೀರಾ ಅದರಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗಬಹುದು. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಒಂದು ಫೈನಾನ್ಷಿಯಲಿ ಹಣಕಾಸಿನ ಪರಿಸ್ಥಿತಿ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಅದಕ್ಕಾಗಿ ನಿಮಗೆ ನೀವು ನಂಬಿರೋ ಶಕ್ತಿ ದೇವರು ಅದನ್ನ ತಡೀತಿರಬಹುದು. ನಿಮ್ಗೆ ಅದಕ್ಕೆ ಆನ್ಸರ್ ಬೇಕಾಗಿದೆ, ಯಾಕಿಗಾಗ್ತಿದೆ ಅಂತ. ಆ ಆನ್ಸರ್ ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಎಸ್, ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಏನು ಯಾರಿಂದ ನೀವು ಇನ್ಫಾರ್ಮೇಶನ್ಸ್ ನ ತಿಳ್ಕೊಳ್ತಿದ್ದೀರಾ ಅಥವಾ ಯಾರಿಂದ ನಿಮ್ಗೆ ಇನ್ಫಾರ್ಮೇಶನ್ಸ್ ಬೇಕಾಗಿದೆ ಅಥವಾ ನಿಮ್ಗೆ ಯಾಕೆ ಈ ರೀತಿ ಮೋಸ ಆಗಿದೆ ಅಂತ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಗೆ ತಿಳಿಬೇಕಾಗಿದೆ, ಆ ಒಂದು ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ಆನ್ಸರ್ಸ್ ಕೂಡ ಸಿಗ್ತಿದೆ. ಅಂಡ್ ತುಂಬಾನೇ ನೀವು ಪ್ರೊಟೆಕ್ಷನ್ ಆಗಿದ್ದೀರಾ ಅಂಡ್ ನೀವು ಮಾಡ್ತಿರೋ ಕೆಲಸದ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಏನ್ ನೀವು ಇಟ್ಟು ಮುಂದೆ ಹೋಗ್ತಿದ್ದೀರಾ, ನಿಧಾನವಾಗಿ ಚಲನೆ ಮಾಡಿ. ಪಾಯಿಂಟ್ ನಂಬರ್ 1, ಖಂಡಿತ ನೀವು ಒಂದು ರೈಟ್ ಪಾತ್ ಅಲ್ಲಿ ನಡೀತಿದ್ದೀರಾ ಅಂಡ್ ತುಂಬಾನೇ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಲೆಟ್ಸ್ ಸಿ ದ ಕಾರ್ಡ್ಸ್ ಅಲ್ಲಿ ನೈನ್ ಮೆಸೇಜಸ್ ಸಿಗ್ತದೆ ನೋಡೋಣ. ಗಾಡ್ ಅಂಡ್ ಗಾಡೆಸಸ್ ಕಾರ್ಡ್ಸ್ ಅಲ್ಲಿ ಅಂಡ್ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಏನು ಪ್ರಾಬ್ಲಮ್ಸ್ ಆಗಿತ್ತು, ಖಂಡಿತ ಅದರಿಂದನೂ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ವೆಲ್ ಆಗ್ತಿದ್ದೀರಾ. ತುಂಬಾ ಪ್ರೊಟೆಕ್ಷನ್ ಇದೆ ನಿಮ್ಮಿಂದ ಹಾಗೂ ನೀವು ನಂಬಿರೋ ದೇವರಿಂದ ನಿಮ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಜೊತೆಗೆ ನಿಮ್ಗೆ ಏನೋ ಒಂದು ಪವರ್ನ ನಿಮಗೆ ಕೊಡ್ತಿದ್ದಾರೆ. ಆ ಒಂದು ಶಕ್ತಿನ ನಿಮ್ಗೆ ಕೊಡ್ತಿರೋದು ನೀವು ನಂಬಿರೋ ಭಗವಂತನಿಂದ ನಿಮಗೆ ಸಿಗ್ತಿದೆ. ಅಂಡ್ ಇಷ್ಟು ದಿವಸಗಳ ನಂತರ ನಿಮ್ಮ ಮುಖದಲ್ಲಿ ತುಂಬಾನೇ ಸಂತೋಷನ ನೀವು ಮುಂದಿನ ದಿನಗಳಲ್ಲಿ ನೋಡ್ತಿದ್ದೀರಾ. ವಿಷ್ಣು ದೇವರ ಆಶೀರ್ವಾದ, ತುಂಬಾನೇ ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಿದೆ. ಹಾಗೂ ನಿಮ್ಗೆ ಯಾರು ಮೋಸ ಮಾಡಿದ್ದಾರೆ, ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ, ಆ ಒಂದು ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಬೇಕು. ಅವ್ರಿಗೆ ಪ್ರಾಬ್ಲಮ್ಸ್ ಆಗಿಲ್ವಾ ಅಂತ ನೀವು ಏನ್ ಕೇಳ್ಕೊಳ್ತಿದ್ದೀರಾ ಅಥವಾ ನೀವೇನ್ ಬೇಡಿಕೆ ಇಟ್ಟಿದ್ದೀರಾ, ನನ್ಗೆ ಈ ರೀತಿ ಮೋಸ ಆಗಿದೆ ನನ್ನ ಲೈಫಲ್ಲಿ, ಈ ರೀತಿ ನಾನು ಅವ್ರಿಗೇನು ಮಾಡ್ದೇನೆ ಇಷ್ಟೆಲ್ಲ ಮೋಸ ಮಾಡಿದ್ದಾರೆ, ಅವ್ರ ಲೈಫಲ್ಲಿ ಈ ರೀತಿ ಆಗೋದಿಲ್ವಾ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ರೆ, ಖಂಡಿತ ಅವರ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರಬಹುದು. ಆ ಒಂದು ಸಾವು ಬದುಕಿನ ಮಧ್ಯೆ ಅವರು ಏನು ಹೋರಾಡ್ತಿದ್ದಾರೆ, ಆ ಒಂದು ಪ್ರಾಬ್ಲಮ್ಸ್ ಅನ್ನ ನೀವೇ ಅವ್ರನ್ನ ಈಚೆ ಕರ್ಕೊಂಡು ಬರ್ತಿದ್ದೀರಾ. ಅವರ ಒಂದು ಪ್ರಾಬ್ಲಮ್ಸ್ ಅನ್ನ ನೋಡಕ್ಕೆ ನಿಮ್ ಕಣ್ಣಿಂದ ಆಗ್ತಿಲ್ಲ. ನೀವು ತುಂಬಾ ಆ ವ್ಯಕ್ತಿನ ಆ ಒಂದು ಪ್ರಾಬ್ಲಮ್ಸ್ ಇಂದ ಈಚೆ ಕರ್ಕೊಂಡು ಬರ್ತಿದ್ದೀರಾ. ಯಾರಿಗೂ ಕೆಟ್ಟದ್ ಬಯಸದೇ ಇರುವಂತಹ ವ್ಯಕ್ತಿ, ಯಾರಿಗೂ ನೋವು ಮಾಡದೇ ಇರುವಂತಹ ವ್ಯಕ್ತಿ, ಸದಾ ಭಗವಂತನ ಪೂಜೆ ಮಾಡ್ತಿರುವಂತಹ ವ್ಯಕ್ತಿ, ಹಾಗೂ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ತುಂಬಾನೇ ಒಂದೊಳ್ಳೆ ಕನಸನ್ನ ಕಾಣ್ತಿರುವಂತಹ ವ್ಯಕ್ತಿ. ಖಂಡಿತ ನಿಮ್ಗೆ ವಿಷ್ಣು ದೇವರ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ನಿಮ್ಗೆ ಏನು ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಿಗೆ ಯಾರು ಎಂಟ್ರಿ ಕೊಡ್ತಿದ್ದಾರೆ, ಆ ವ್ಯಕ್ತಿ ಬಂದ್ಮೇಲಿಂದ ನಿಮ್ಮ ಲೈಫಲ್ಲಿ ಹಾಗೂ ಆ ವ್ಯಕ್ತಿಯ ಲೈಫಲ್ಲಿ ಬಹಳಷ್ಟು ಬದಲಾವಣೆನ ನೋಡ್ತಿದ್ದೀರಾ. ಜೊತೆಗೆ
ನಿಮಗೆ ಸಿಗ್ತಾ ಇರೋ ಸೂಚನೆ ಬಗ್ಗೆನೂ ಗಮನ ಕೊಡಬೇಕಿದೆ. ಹಾಗೂ ನಿಮ್ಗೇನಾದರೂ ಒಂದು ಭಗವಂತನ ಒಂದು ಸನ್ನಿಧಾನಕ್ಕೆ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಆಗಿರಬಹುದು, ಆ ಒಂದು ಏನು ನಿಮ್ಮ ಹತ್ರ ಇರೋ ಥಿಂಗ್ಸ್ ಭಗವಂತಂದು ಏನಿದೆ, ಆ ಒಂದು ಶಂಖ ಇರಬಹುದು ಅಥವಾ ನೀವೇನಾದರೂ ಭಗವಂತನ ಪೂಜೆ ಮಾಡ್ತಿದ್ದೀರಾ, ವ್ರತಗಳನ್ನ ಮಾಡ್ತಿದ್ದೀರಾ, ಬಹಳಷ್ಟು ಸೂಚನೆಗಳನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಆ ಒಂದು ಥಿಂಗ್ಸ್ಗಳಿಂದ ನಿಮಗೆ ಸಿಗ್ತಿದೆ. ಹಾಗೂ ನೀವು ಇಟ್ಟಿರುವಂತಹ ವಿಗ್ರಹಗಳಿಂದ ನಿಮಗೆ ಹೆಚ್ಚಿನ ಸೂಚನೆಗಳನ್ನ ನಿಮಗೆ ಭಗವಂತ ಕೊಡ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಏನು ಪೂಜೆ ಮಾಡಲಿಕ್ಕೆ ವಿಗ್ರಹಗಳನ್ನ ಇಟ್ಟಿದ್ದೀರಾ, ಖಂಡಿತ ನಿಮಗೆ ಅಲ್ಲಿಂದ ಹೆಚ್ಚಿನ ಪ್ರೊಟೆಕ್ಷನ್ ಸಿಗ್ತಿದೆ, ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ, ತುಂಬಾನೇ ಸಂತೋಷನ ನೀವು ನೋಡ್ತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಆ್ಯಂಡ್ ಸ್ವಂತ ಪ್ರಾಪರ್ಟಿ ಕೂಡ ನೀವು ಬೈ ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಕೂಡ ಆಗ್ತಿದೆ. ಎಸ್, ನಾ ಆಗ್ಲೇ ಹೇಳಿದಾಗೆ ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ಭಗವಂತನ ಆಶೀರ್ವಾದದಿಂದ ಆ ಪ್ರೀತಿ ನಿಮ್ಮ ಲೈಫಿಗೆ ಸಿಗ್ತಿದೆ. ಜೊತೆಗೆ ಯಾವುದಕ್ಕೆ ನೀವು ಕಾಂಪ್ರಮೈಸ್ ಆಗಬೇಕು, ಯಾವುದಕ್ಕೆ ನೀವು ಮುಂದೆ ಹೋಗಬೇಕು, ಯಾವುದನ್ನ ನೀವು ತಗೊಳ್ಬೇಕು, ನಿಮ್ಮ ನಿರ್ಧಾರ ನೀವೇನು ತಗೋತಿದ್ದೀರಾ ಅದಕ್ಕೆ ಒಂದು ಧೈರ್ಯವಾಗಿ ಮುನ್ನುಗ್ಗಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೀವು ನಂಬಿರೋ ದೈವ ಶಕ್ತಿಯಿಂದ ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಸಿಗ್ತಿದೆ, ಸೂಚನೆಗಳು ಸಿಗ್ತಿದೆ. ಆ್ಯಂಡ್ ಟೇಕ್ ಆ್ಯಕ್ಷನ್. ಯಾವುದಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ಹಾಗೂ ಯಾವುದನ್ನು ಅರ್ಧದಲ್ಲೇ ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಎಸ್, ನಿಮ್ಮ ಮನೆಯಲ್ಲಿ ಏನೋ ಒಂದು ರೀತಿಯಾದ ಒಂದು ದೈವದ ಎನರ್ಜೀಸ್ ಇದೆ. ಆ ಒಂದು ಎನರ್ಜೀಸ್ನ ನೀವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಬ್ಸರ್ವ್ ಮಾಡ್ತಿದ್ದೀರಾ. ಒಂದು ರೀತಿ ಅದೊಂದು ಮಿರಾಕಲ್ಲಿ ನಿಮಗೆ ಒಂದು ರೀತಿ ಚೇಂಜಸ್ನ ನಿಮಗೆ ತಂದುಕೊಡ್ತಿದೆ ನಿಮ್ಮ ಬದುಕಲು, ಹಾಗೂ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಬದುಕಲು ಬಹಳಷ್ಟು ಚೇಂಜಸ್ನ ನಿಮ್ಮಿಂದ ಆ ವ್ಯಕ್ತಿಗಳು ಕೂಡ ಸಿಗ್ತಿದೆ. ಎಸ್, ನಂಬಿಕೆ ಇಡೀ ನೀವು ಮಾಡ್ತಿರೋ ಕೆಲಸದ ಮೇಲೆ ಖಂಡಿತ ಭಗವಂತ ನಿಮ್ಮ ಹಿಂದೆ ನಿಂತು ಆ ಕೆಲಸನ ಕಂಪ್ಲೀಟ್ ಮಾಡಿಕೊಡ್ತಿದ್ದಾರೆ. ಎಸ್, ಈ ಒಂದು ರೀಡಿಂಗ್ನ ನಾನು ಎಲ್ಲ ಮುಗಿಸ್ತಾ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ನಮಸ್ತೆ. ಪಾಯಲ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಈ ಒಂದು ರೀಡಿಂಗ್. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗಾಗಿ ನೋಡೋಣ. ಎಸ್, ಪಾಯಲ್ ನಂಬರ್ 2 ತುಂಬ ಒಳ್ಳೆಯವರಾಗ್ತಿದ್ದೀರಾ. ಕೆಲವು ವಿಚಾರಗಳಲ್ಲಿ, ನಿಮ್ಮ ಶತ್ರುಗಳ ವಿಚಾರದಲ್ಲಿ ಹಾಗೂ ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ ಅವ್ರ ವಿಚಾರದಲ್ಲಿ ತುಂಬ ಒಳ್ಳೆಯವರಾಗ್ತಿದ್ದೀರಾ. ತುಂಬಾನೇ ಅವ್ರಿಗೋಸ್ಕರನೂ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ. ಯಾರಿಗೂ ಕೆಡಕಾಗೋದು ಬೇಡ ಅಂತ ನೀವು ತುಂಬಾನೇ ಇನ್ನೋಸೆಂಟ್ ವ್ಯಕ್ತಿಗಳಾಗಿದ್ದೀರಾ. ಅಷ್ಟೊಂದು ಒಳ್ಳೆಯವರಾಗಬೇಡಿ. ಆ್ಯಂಡ್ ಯಾರು ನಿಮ್ಗೆ ಹರ್ಟ್ ಮಾಡಿದ್ದಾರೆ, ಯಾರು ನಿಮಗೆ ಮೋಸ ಮಾಡಿದ್ದಾರೆ, ಹಾಗೂ ನಿಮ್ಮ ಒಂದು ಏನು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅಂತ, ಅದನ್ನು ಯಾರು ನಿಮ್ಮ ಕೆಲಸಕ್ಕೆ ಕಲ್ಲು ಹಾಕ್ತಿದ್ದಾರೆ ಅವ್ರ ಬಗ್ಗೆ ನೀವು ತುಂಬ ಒಳ್ಳೆಯವರಾಗ್ತಿದ್ದೀರಾ. ಅವ್ರ ವಿಚಾರಕ್ಕೆ ನೀವು ತುಂಬ ಒಳ್ಳೇದು ಮಾಡ್ತಿದ್ದೀರಾ, ಒಳ್ಳೇದಾಗ್ತಿದೆ. ಅದರಿಂದ ನೀವು ಅವ್ರಿಗೋಸ್ಕರ ಏನು ಪ್ರೇಯರ್ ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ. ಹಾಗೂ ನಿಮಗೇನು ಟ್ರಬಲ್ ಮಾಡಿದ್ದಾರೆ ಆ್ಯಂಡ್ ನಿಮಗೇನು ನೋವು ಆಗಿದೆ ಅವರಿಂದ, ನೀವು ಅವ್ರಿಗೇನು ಒಂದು ರೀತಿಯಾದ ಟ್ರಬಲ್ ಆಗಿಲ್ಲ, ನಿಮ್ಮಿಂದ ಅವ್ರಿಗೆ ಒಳ್ಳೇದೇ ಆಗ್ತಿದೆ. ಎಸ್, ಅದರಿಂದ ನೀವು ಆ ಒಂದು ವಿಚಾರದಿಂದ ಈಚೆ ಬನ್ನಿ. ಎಸ್, ನಿಮ್ಮ ಕೆಡಕ್ಕೆ ಮಾಡಿದ್ದಾರೆ, ಅವ್ರಿಗೆ ಆ ಪ್ರಾಬ್ಲಮ್ ಏನು ಅನ್ನೋದು ಭಗವಂತ ತೋರಿಸ್ತಿದ್ದಾರೆ. ಆ್ಯಂಡ್ ನೀವು ನಂಬಿರೋ ಶಕ್ತಿಯಿಂದ ಆ ಒಂದು ಮೆಸೇಜಸ್ ಅವರಿಗೆ ವಾಪಸ್ ಏನು ನಿಮ್ಗೆ ತೊಂದರೆ ಮಾಡಿದ್ದಾರೆ ಅದು ವಾಪಸ್ ಅವ್ರಿಗೆ ರಿಟರ್ನ್ ಆಗ್ತಿದೆ. ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮತ್ತು ಯಾವುದು ನಿಮ್ಮದು ಆ ಒಂದು ಕೆಲಸಗಳಾಗ್ತಿಲ್ಲ, ಆ ಒಂದು ಕೆಲಸಕ್ಕಿಂತ ಬೇರೆ ಒಂದು ಅವಕಾಶ ನಿಮಗೆ ಸಿಗ್ತಿರಬಹುದು. ಅದು ನಿಮ್ಮದಾಗಿಲ್ಲ, ಆ ಒಂದು ಕೆಲಸ ನಿಮ್ಮದಾಗಿಲ್ಲ. ಹಾಗೂ ನೀವೇನು ಸ್ಥಳನ ಪರ್ಚೇಸ್ ಮಾಡ್ತಿದ್ದೀರಾ, ಅಥವಾ ನೀವೇನು ಕೆಲಸಕ್ಕೆ ಪ್ಲಾನ್ ಮಾಡ್ತಿದ್ದೀರಾ, ಅಥವಾ ನೀವು ಯಾವ ವ್ಯಕ್ತಿನ ಮನಸ್ಸಲ್ಲಿ ಇಷ್ಟಪಟ್ಟಿದ್ದೀರಾ,
ಎಸ್, ನಿಮ್ಗೆ ಅದಕ್ಕಿಂತ ಒಳ್ಳೆಯ ಸುಂದರವಾದಂತಹ ಲೈಫ್ ಸಿಗ್ತಿದೆ, ಹೊಸ ಬಿಗಿನಿಂಗ್ ಬರ್ತಿದೆ, ಹೊಸ ಬಿಗಿನಿಂಗ್ ನಿಮ್ಗೆ ಶುರುವಾಗ್ತಿದೆ ನಿಮ್ಮ ಬದುಕಲ್ಲಿ. ಯಾವ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಗೆ ಯಾವ ಕೆಲಸನ ನೀವು ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ನಿಮ್ಗೆ ಯಾವ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ, ಆ ಕೆಲಸಕ್ಕೆ ಏನು ಅಡೆತಡೆ ಆಗ್ತಿದೆ, ಆ ಕೆಲಸ ನಿಮ್ಮದಲ್ಲ. ಅದಕ್ಕಿಂತ ಬೇರೆ ಬದಲಾವಣೆ ನಿಮ್ಮ ಲೈಫಲ್ಲಿ ಸಿಗ್ತಿದೆ, ಅದಕ್ಕಿಂತ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಸಿಗ್ತಿದೆ ಅಂತ ನೀವು ನಂಬಿರೋ ದೈವ ಶಕ್ತಿ ಎಚ್ಚರಿಕೆ ಕೊಡ್ತಿರಬಹುದು. ಪಾಲ್ ನಂಬರ್ 2. ಆ್ಯಂಡ್ ತುಂಬಾನೇ ನಂಬಿದ್ದೀರಾ ಕೆಲವು ವಿಚಾರಗಳಲ್ಲಿ, ಕೆಲವು ವ್ಯಕ್ತಿನ ಹಾಗೂ ಕೆಲವು ಕೆಲಸಗಳನ್ನ ನೀವು ತುಂಬಾ ನಂಬಿ ಕೆಲಸ ಮುಂದೆ ಹೋಗ್ತಿದೆ. ಖಂಡಿತ ಆ ಕೆಲಸದಲ್ಲಿ ಬಹಳಷ್ಟು ಅನುಕೂಲತೆಗಳಾಗ್ತಿದೆ, ಹಾಗೂ ನಿಮಗೆ ಒಂದು ಅರ್ಜೆಂಟ್ ಕಾಲ್ ಮೆಸೇಜಸ್ ಕೂಡ ಮುಂದಿನ ದಿನಗಳಲ್ಲಿ ಅಥವಾ ಈ ಒಂದು ರೀಡಿಂಗ್ ಕೇಳಾದ್ಮೇಲಿಂದ ಬರ್ತಿರಬಹುದು. ಆ ಒಂದು ಮೆಸೇಜ್ ಕಾಲ್ ಏನು ನಿಮಗೆ ಸಿಗ್ತಿದೆ ಅದು ನಿಮಗೆ ತುಂಬಾನೇ ಯೂಸ್ಫುಲ್ ಆಗ್ತಿದೆ, ನಿಮಗೆ ಒಂದು ಎಚ್ಚರಿಕೆ ಸಿಗ್ತಿದೆ, ಹಾಗೂ ನಿಮಗೆ ಅದರಿಂದ ತುಂಬಾನೇ ಮನಸ್ಸಿಗೆ ಒಂದು ರೀತಿ ನಿರಾಳತೆ ಆಗ್ತಿದೆ. ಪಾಲ್ ನಂಬರ್ 2. ಆ್ಯಂಡ್ ನೀವು ಸಾಕಿರೋ ಪ್ರಾಣಿಗಳಿಂದನೂ ತುಂಬಾ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಿದೆ. ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ಬಹಳಷ್ಟು ಪ್ರೊಟೆಕ್ಷನ್ ಇದೆ. ಎಸ್, ಆಲ್ರೆಡಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಏನು ಜಗಳಗಳಾಗಿತ್ತು ಅಥವಾ ನಿಮ್ಗೆ ಯಾರಿಂದ ನೋವುಂಟಾಗಿತ್ತು, ಆ ವ್ಯಕ್ತಿನ ನೀವು ತುಂಬಾ ಹೇಟ್ ಮಾಡ್ತಿದ್ದೀರಾ, ಆದರೂ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬಂದು ತೊಂದರೆನ ಮಾಡ್ತಿದ್ದಾರೆ. ಎಸ್, ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಏನು ಪ್ರವೇಶ ಮಾಡಿದ್ದಾರೆ, ಆ ಒಂದು ಸ್ಥಳನ ಕೂಡ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗಿರಬಹುದು. ಆ್ಯಂಡ್ ನಿಮಗೆ ಯಾವುದು ಹಣಕಾಸು ನಿಂತು ಹೋಗಿದೆ, ಬರ್ತಿಲ್ಲ, ಅಮೌಂಟ್ ನಿಮ್ಗೆ ಏನು ಸ್ಟ್ರಕ್ ಆಗಿದೆ, ಅಥವಾ ಕೆಲಸಕ್ಕೆ ನೀವು ಅರ್ಜಿ ಸಲ್ಲಿಸಿರಬಹುದು, ಗೌರ್ಮೆಂಟ್ ಜಾಬ್ಗಾಗಿರಬಹುದು, ಪ್ರೈವೇಟ್ ಕಂಪ್ನಿಯಲ್ಲಿ ಆಗಿರಬಹುದು, ಆ ಕೆಲಸ ಏನು ಸ್ಟ್ರಕ್ ಆಗಿದೆ, ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ಒಂದು ಚಾಲೆಂಜ್ ಆಗಿ ತಗೊಂಡು ಅದನ್ನ ನಿಮ್ಗೆ ವಾಪಸ್ ಭಗವಂತ ನಿಮ್ಗೆ ಆಶೀರ್ವದಿಸ್ತಿದ್ದಾರೆ. ನೀವೇನ್ ಚಾಲೆಂಜ್ ಆಗಿ ತಗೊಂಡಿದ್ದೀರಾ, ಎಲ್ಲಾನು ನಾನು ಮಾಡ್ತೀನಿ, ನಾನು ಗೆಲ್ತೀನಿ, ಪರವಾಗಿಲ್ಲ, ಇದಕ್ಕಿಂತ ಒಳ್ಳೆ ಜಾಬ್ ನಂಗೆ ಸಿಗುತ್ತೆ, ಇದಕ್ಕಿಂತ ಒಳ್ಳೆ ಪಾರ್ಟ್ನರ್ ನಂಗೆ ಸಿಗ್ತಾರೆ, ಇದಕ್ಕಿಂತ ಒಳ್ಳೆ ಅಭಿವೃದ್ಧಿ ನನ್ನ ಲೈಫಲ್ಲಿ ಆಗುತ್ತೆ ಅಂತ ನೀವೇನು ಅನ್ಕೊಂಡಿದ್ದೀರಾ, ಖಂಡಿತ ಆ ಕೆಲಸ ಕಂಪ್ಲೀಟ್ ಆಗ್ತಿದೆ. ಹಾಗೂ ನಿಮ್ಮ ಪ್ಲಾನ್ಸ್ ಕೂಡ ಸ್ವಲ್ಪ ಚೇಂಜಸ್ ಮಾಡಬೇಕಿದೆ, ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲೂ ಬಹಳಷ್ಟು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗಿದೆ, ಹಾಗೂ ನಿಮ್ಮ ಕೋಪನ ಕೂಡ ಕಂಟ್ರೋಲ್ ಮಾಡ್ಕೋಬೇಕಾಗಿದೆ. ಹಾಗೂ ನಿಮ್ಮ ಮನಸ್ಸಲ್ಲಿ ಏನು ಆಸೆಗಳಿದೆ ಅದನ್ನ ಹಾಗೆ ಬಚ್ಚಿಡಿ. ಬಿಕಾಸ್ ಅದನ್ನ ನೀವು ಯಾರ ಮುಂದೆ ವ್ಯಕ್ತಪಡಿಸ್ತಿದ್ದೀರಾ, ಅದು ಒಂದು ರೀತಿ ನಿಮಗೆ ಸ್ವಲ್ಪ ನಿಮ್ಮ ಕೆಲಸಕ್ಕೆ ಅಡೆತಡೆಗಳಾಗಬಹುದು. ಆ್ಯಂಡ್ ಯೂನಿವರ್ಸಿಂದ ನೀವು ನಂಬಿರೋ ದೈವದಿಂದ ತುಂಬಾನೇ ಪ್ರೊಟೆಕ್ಷನ್, ಏಂಜಲ್ಸ್, ಬ್ಲೆಸ್ಸಿಂಗ್ಸ್ನ ನಿಮ್ಗೆ ಕೊಡ್ತಿದ್ದಾರೆ. ಜೊತೆಗೆ ಏನ್ ಕೆಲಸನ ಮಾಡ್ತಿದ್ದೀರಾ ಆ ಕೆಲಸಕ್ಕೆ ಏನೋ ಮುಂಚೆನೆ ನಿಮ್ಗೆ ಸೂಚನೆಗಳು ಸಿಗ್ತಿದೆ, ಅದ್ರ ಕಡೆನೂ ಗಮನ ಕೊಡಬೇಕಾಗಿದೆ. ಪಾಲ್ ನಂಬರ್ 2. ಆ್ಯಂಡ್ ಹೆಚ್ಚಿನ ರೆಸ್ಪೆಕ್ಟ್ ನಿಮ್ಗೆ ಸಿಗ್ತಿದೆ, ಹೆಚ್ಚಿನ ಪ್ರೀತಿ ನಿಮ್ಗೆ ಸಿಗ್ತಿದೆ. ಎಸ್, ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಸಿಗ್ತಿದೆ. ಪಾಲ್ ನಂಬರ್ 2. ನಿಮ್ಮನ್ನ ಹೆಚ್ಚು ಜನ ಗುರ್ತಿಡಿಯೋ ಟೈಮಿಂಗ್ ಕೂಡ ಬಂದಿದೆ. ನೀವು ಮಾಡಿರೋ ಕೆಲಸದಲ್ಲಿ ಬಹಳಷ್ಟು ಒಳ್ಳೆ ಕೆಲಸನ ನೀವು ಮಾಡ್ತಿದ್ದೀರಾ, ಆ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಖಂಡಿತ ಪೀಪಲ್ಸ್ ನಿಮಗೆ ಹೆಚ್ಚಿನ ರೆಸ್ಪೆಕ್ಟ್, ಪ್ರೀತಿನ ಕೊಡ್ತಿದ್ದಾರೆ. ಎಸ್, ತುಂಬಾನೇ ನಿಮ್ಮ ಒಂದು ಆರೋಗ್ಯದ ಬಗ್ಗೆ, ನಿಮ್ಮ ಒಂದು ಕೆಲಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ವರಿ ಮಾಡ್ತಿದ್ದೀರಾ. ಅದರಿಂದ ನಿಮಗೆ ಒಂದು ಕಂಟ್ರೋಲ್ ಬ್ಯಾಲೆನ್ಸ್ ಸಿಗ್ತಿದೆ. ಈ ಹಿಂದೆ ಏನ್ ನಿಮ್ಗೆ ಆರೋಗ್ಯದ ಸಮಸ್ಯೆಗಳಾಗಿತ್ತು ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಜೊತೆಗೆ ಏನ್ ಟೆನ್ಷನ್ ಇತ್ತು ಅದರಿಂದ ಈಚೆ ಬರ್ತಿದ್ದೀರಾ. ಆ ಒಂದು ಟೆನ್ಷನ್ ಮಾಡ್ಕೋಬೇಡ, ನೀನ್ ಅದರಿಂದ ಈಚೆ ಬಾ, ನಿಮ್ಗೆ ಬೇರೆ ದಾರಿ ತೋರಿಸ್ತಿದ್ದೀನಿ ಅಂತ ನೀವು ನಂಬಿರೋ ಶಕ್ತಿಯ ದೇವರ ಮೆಸೇಜಸ್ ನಿಮ್ಗೆ ಇಲ್ಲಿ ಸಿಗ್ತಿದೆ. ಪಾಲ್ ನಂಬರ್ 2. ಖಂಡಿತ ತುಂಬಾನೇ ಬ್ಯೂಟಿಫುಲ್ ಕಾರ್ಡ್, ಸ್ಟ್ರೆಂತ್ ಬಂದಿದೆ. ನಿಮ್ ಜೊತೆಗೆ ಏನ್ ನೀವು ಕುಗ್ತಿದ್ದೀರಾ ಅಲ್ಲಿ ನೀವು ಕುಗ್ಬೇಡ, ನೀನ್ ಎದ್ದು ನಿಲ್ಲು, ನಿನ್ಗೆ ಅದು ಅವಕಾಶ ಸಿಗುತ್ತೆ ಅನ್ನೋದನ್ನ ಭಗವಂತ ಹೇಳ್ತಿದ್ದಾರೆ. ಸೊ ನೀವು ನಂಬಿರೋ ಮನುಷ್ಯರು ಅದನ್ನ ಹೇಳ್ದೇ ಇರಬಹುದು, ಅಥವಾ ಅವ್ರಿಗೆ ಜಲಸಿ ಇರಬಹುದು, ನಿಮ್ ಕೆಲ್ಸಕ್ಕೆ ಕಲ್ಲು ಹಾಕ್ಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಇರಬಹುದು. ಆದ್ರೆ ಭಗವಂತ ಖಂಡಿತ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಒಂದು ಧೈರ್ಯನ ಕೊಡ್ತಿದ್ದಾರೆ, ಹೆಚ್ಚಿನ ಒಂದು ಸ್ಟ್ರೆಂತ್ ಕೊಡ್ತಿದ್ದಾರೆ, ಹೆಚ್ಚಿನ ಒಂದು ಯೋಚನೆ ಮಾಡೋ ತಾಳ್ಮೆನ ಕೊಡ್ತಿದ್ದಾರೆ. ಹಾಗೂ ನಿಮ್ಮ ಮೈಂಡ್ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಇದ್ದೀರಾ. ಯಾವ್ದು ಮಾಡಿದ್ರೆ ಸರಿ, ಯಾವ್ದು ನಿಮ್ಗೆ ಸ್ಟ್ರಕ್ ಆಗಿದೆ, ಅದರಿಂದ ನಾನು ಹೇಗೆ ಈಚೆ ಬರ್ಲಿ ಅನ್ನೋದನ್ನ ನಿಮ್ಗೆ ದಾರಿನ ಆರ್ಕೇಂಜಲ್ಸ್ ನಿಮ್ಗೆ ತೋರಿಸ್ತಿದ್ದಾರೆ. ಪಾಲ್ ನಂಬರ್ 2. ಎಸ್, ಮ್ಯಾರೇಜ್ ಪ್ರಪೋಸಲ್ ಏನ್ ನಿಮ್ಗೆ ಬರ್ತಿದೆ, ಆ ಒಂದು ಪ್ರಪೋಸಲ್ ನಿಮ್ಗೆ ಇಷ್ಟ ಆಗ್ತಿಲ್ಲ,
ಅದಕ್ಕಿಂತ ಒಳ್ಳೆ ಸಂಬಂಧ, ಎಸ್, ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ. ಅಂಡ್ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಅಂಡ್ ನಿಮ್ಮ ಲೈಫಿಗೆ ಹೊಸ ಪೆಟ್ ಕೂಡ ಬರ್ತಿದೆ. ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ತುಂಬಾನೇ ಪ್ರೊಟೆಕ್ಷನ್ ಇದೆ. ಜೊತೆಗೆ ಪ್ರಾಣಿಗಳಿಂದ ನಿಮಗೆ ಬಹಳಷ್ಟು ಪ್ರೊಟೆಕ್ಷನ್ ಸಿಗ್ತಿದೆ. ನಿಮ್ಮ ಕನಸಲ್ಲಿ ಹೆಚ್ಚು ಪ್ಯಾರೆಟ್ಸ್ ನೋಡ್ತಿರಬಹುದು. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಪ್ಯಾನ್ ನಂಬರ್ 2ಗಿದೆ. ಅಂಡ್ ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಾಗೆ ಏನೋ ಒಂದು ನೆಗೆಟಿವಿಟಿ ಆಗ್ತಿದೆ, ಆ ನೆಗೆಟಿವಿಟಿ ಕೂಡ ಕ್ಲೆನ್ಸ್ ಆಗ್ತಿದೆ. ಆ ಒಂದು ಸೂಚನೆ ಕೂಡ ನಿಮಗೆ ಸಿಗ್ತಿದೆ, ಇದರಿಂದ ಹೇಗೆ ಹೊರಗಡೆ ಬರಬೇಕು ಅಂತ. ಖಂಡಿತ ಇದರಿಂದ ನಿಮಗೆ ದುರ್ಗಾ ಪರಮೇಶ್ವರಿ ತಾಯಿ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಆ ಒಂದು ಮೆಸೇಜಸ್ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ದುರ್ಗಾ ಪರಮೇಶ್ವರಿನ ಹೆಚ್ಚು ಪ್ರಾರ್ಥನೆ ಪೂಜೆನ ಮಾಡ್ತಿದ್ದೀರಾ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ. ಅಂಡ್ ಆರ್ಥಿಕ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ಸ್ವಂತ ಪ್ರಾಪರ್ಟಿ ಕೂಡ ಬೈ ಮಾಡ್ಲಿಕ್ಕೆ ನಿಮ್ಗೆ ಅಮೌಂಟ್ ಕೂಡ ಸೆಟ್ ಆಗ್ತಿದೆ. ಹಾಗೂ ನಿಮ್ಮ ಹಿರಿಯರಿಂದ ನಿಮಗೆ ಬಹಳಷ್ಟು ಆಶೀರ್ವಾದ ಸಿಗ್ತಿದೆ, ಬಹಳಷ್ಟು ಪ್ರೊಟೆಕ್ಷನ್ ಕೂಡ ಸಿಗ್ತಿದೆ. ಎಸ್, ಯಾವುದೋ ನಿಮ್ಮ ಲೈಫ್ಗೆ ಯಾರಾದ್ರೂ ನಿಮಗೆ ಪೆಂಡೆಂಟ್ ಕೂಡ ಗಿಫ್ಟ್ ಆಗಿ ಕೊಡ್ತಿರಬಹುದು. ಕ್ರಿಸ್ಟಲ್ ಅಥವಾ ಗೋಲ್ಡ್ ಚೈನ್ ಇರಬಹುದು, ಅಥವಾ ಯಾವ್ದಾದ್ರೂ ರುದ್ರಾಕ್ಷಿ ಇರಬಹುದು, ಇಂಪಾರ್ಟೆಂಟ್ ಪೂಜೆ ಮಾಡಿರುವಂತಹ ಪೆಂಡೆಂಟ್ ಆಗಿರಬಹುದು, ಸಮಥಿಂಗ್ ಕಡ್ಗ ಆಗಿರಬಹುದು, ಬ್ಯಾಂಗಲ್ಸ್ ಆಗಿರಬಹುದು, ರಿಂಗ್ ಆಗಿರಬಹುದು, ಬ್ರೇಸ್ಲೈಟ್ ಆಗಿರಬಹುದು. ಅಂಡ್ ತುಂಬಾನೇ ಈ ರೀತಿಯಾದ ಗಿಫ್ಟ್ ನಿಮ್ಗೆ ಸಿಗ್ತಿದೆ. ಹಾಗೂ ಅವರು ಆಶೀರ್ವದಿಸಿ ಹಾಗೂ ಅದನ್ನ ನಿಮ್ಗೆ ಕೊಡ್ತಿರಬಹುದು. ಆ ಒಂದು ನಿಮ್ಮ ಲೈಫ್ಗೆ ಬಹಳಷ್ಟು ಒಂದು ಸ್ಟೇಬಲ್ ಹಾಗೂ ಒಂದು ಸ್ಟ್ರೆಂತ್ ಹಾಗೂ ಒಂದು ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಬೇಡದಿರೋ ವಿಚಾರಕ್ಕೆ ಹೆಚ್ಚು ತಲೆ ಕೊಡ್ತಿದ್ದೀರಾ, ಅದರಿಂದ ಈಚೆ ಬರ್ಬೇಕಿದೆ. ಬೇಕಾಗಿರೋದ್ ಬಗ್ಗೆ ಗಮನ ಕೊಡಿ. ಹಾಗೂ ನಿಮ್ಮಿಂದ ಒಳ್ಳೆ ಕೆಲಸನ ಭಗವಂತ ಮಾಡಿಸ್ತಿದ್ದಾರೆ. ನೀವು ನಂಬಿರೋ ದೈವ ಶಕ್ತಿ ನಿಮಗೆ ನಿಮ್ಮ ಕೈ ಹಸ್ತದಿಂದ ಒಳ್ಳೆ ಕೆಲಸನ ಮಾಡ್ತಿದ್ದೀರಾ. ಹಾಗೂ ನಿಮ್ಮಿಂದ ಇನ್ನಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ. ಇನ್ನಷ್ಟು ಬಹಳಷ್ಟು ಜನಕ್ಕೆ ನಿಮ್ಮಿಂದ ನೀವೊಂದು ಅವರ ಲೈಫಿಗೆ ದಾರಿದೀಪ ಆಗ್ತಿದ್ದೀರಾ. ನಿಮ್ಮ ಲೈಫಿಗೆ ಬಹಳಷ್ಟು ಒಂದು ಸ್ಟ್ರೆಂತ್ ಸಿಗ್ತಿದೆ. ಹೆಚ್ಚಾಗಿ ಒಂದು ದೈವದ ಶಕ್ತಿ ನಿಮ್ಗೆ ಸಿಗ್ತಿದೆ. ಎಸ್, ನಿಮ್ಮ ದಾರಿಯಲ್ಲಿ ಏನೋ ಒಂದು ಅಡೆತಡೆ ಇದೆ. ಆ ದಾರಿಯಲ್ಲಿ ನೀವು ಪ್ರಯಾಣಿಸದೆ ಇರಬೇಕಾಗಿರಬಹುದು. ಆದ್ರೂ ನೀವು ಆ ದಾರಿಯಲ್ಲಿ ನೀವು ನಡೀತಿರಬಹುದು. ಆದ್ರೂ ನೀವು ಭಗವಂತ ನಿಮಗೆ ಸಿಗ್ತಾ ಇರೋ ಸೂಚನೆ ಬಗ್ಗೆ ನಿಮ್ಗೆ ಏನು ಗಮನ ಕೊಡಕ್ ಆಗ್ತಿಲ್ಲ. ಖಂಡಿತ ನೀವು ಮೆಡಿಟೇಷನ್ ಮಾಡಿ. ಈ ಒಂದು ದಾರಿಯಲ್ಲಿ ನೀವು ಹೋಗೋದ್ರಿಂದ ಸ್ವಲ್ಪ ನಿಮಗೆ ಅಪಾಯ ಇರಬಹುದು. ಅಥವಾ ನೀವು ಅದನ್ನ ಮಾಡ್ತೀನಿ, ಏನಾಗುತ್ತೆ ನೋಡೋಣ ಅಂತ ನೀವು ಚರ್ಚೆ ಮಾಡ್ತಿರಬಹುದು. ಖಂಡಿತ ಅದರಿಂದ ನಿಮ್ಗೆ ಸ್ವಲ್ಪ ಅಪಾಯ ಆಗಬಹುದು. ನಿಮ್ಮ ಕುಟುಂಬಕ್ಕೆ ಅಪಾಯ ಆಗಬಹುದು. ಅದರಿಂದ ನಿಮ್ಗೆ ರಕ್ಷಣೆನ ಆರ್ಕೇಂಜಲ್ಸ್ ಮಾಡ್ತಿದ್ದಾರೆ. ಅಂಡ್ ನಿಮಗೆ ಸಿಗ್ತಾ ಇರೋ ಸೂಚನೆ ಹಾಗೂ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಹಾಗೂ ನೀವೇನ್ ಕೆಲಸನ ಮಾಡ್ತಿದ್ದೀರಾ, ನೀವೇನ್ ಪೂಜೆಗಳನ್ನ ಮಾಡ್ತಿದ್ದೀರಾ, ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಪ್ರಮೋಷನ್ ಕೂಡ ನಿಮ್ಗೆ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಸಿಗ್ತಿದೆ. ಸೂರ್ಯ ದೇವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ನಿಮ್ಮ ಲೈಫಲ್ಲಿ ಏನ್ ನಿಮ್ಗೆ ಸ್ಟ್ರಕ್ ಆಗಿತ್ತು ಹಣಕಾಸಿನ ಪರಿಸ್ಥಿತಿ, ಅದರಲ್ಲಿ ಅಭಿವೃದ್ಧಿ ಆಗ್ತಿದೆ. ಜೊತೆಗೆ ನಿಮ್ಗೆ ಹೆಚ್ಚಿನ ಬಿಗ್ ಅಮೌಂಟ್ ಕೂಡ ಬರ್ತಿದೆ. ಹಣದ ಸುರಿಮಳೆನೆ ನಿಮ್ಮ ಲೈಫಿಗೆ ಬರ್ತಿದೆ. ಅದನ್ನ ನೀವು ಹೆಚ್ಚು ದಾನನ ಮಾಡ್ತಿದ್ದೀರಾ, ಅದರಿಂದ ಹೆಚ್ಚು ಪೂಜೆನ ಮಾಡ್ತಿದ್ದೀರಾ, ಅದರಿಂದ ಹೆಚ್ಚು ನಿಮ್ಮ ಲೈಫಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಆ ಹಣನ ಉಪಯೋಗಿಸ್ತಿದ್ದೀರಾ. ಇನ್ನಷ್ಟು ದೈವಕ್ಕೆ ಹಾಗೂ ನೀವು ನಂಬಿರೋ ದೈವ ಶಕ್ತಿಗಳ ಒಂದು ಸನ್ನಿಧಾನಕ್ಕೆ ಹೆಚ್ಚು ಸಹಾಯ ಮಾಡ್ತಿದ್ದೀರಾ. ನಿಮ್ಮಿಂದ ಹೆಚ್ಚು ಪೂಜೆನ ಮಾಡಿಸ್ಕೋತಿದ್ದಾರೆ ನೀವು ನಂಬಿರೋ ದೈವ ಶಕ್ತಿಗಳು. ಹಾಗೂ ನೀವು ನಡೀತಿರೋ ದಾರಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ ಏನ್ ಸಮಸ್ಯೆಗಳನ್ನ ನೀವು ನೋಡ್ತಿದ್ದೀರಾ, ಹಾಗೂ ಕೆಟ್ಟ ಡ್ರೀಮ್ಸ್ ಆಗಿರಬಹುದು, ಹಾಗೂ ನಿಮ್ಮ ಮಕ್ಕಳಿಗೆ ಯಾವ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗ್ತಿಲ್ಲ, ಅವ್ರು ಪಡ್ತಿರೋ ಶ್ರಮಕ್ಕೆ ಪ್ರತಿಫಲ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ, ಈ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಆ ಒಂದು ದಾರಿನ ಭಗವಂತನೇ ನಿಮ್ಗೆ ತೋರಿಸ್ಕೊಡ್ತಿದ್ದಾರೆ. ಅದ್ ಯಾರೇ ಅಡೆತಡೆ ಮಾಡ್ಲಿ, ಯಾರೇ ನೆಗೆಟಿವಿಟಿ ಮಾಡ್ಲಿ, ಯಾರೇ ದೃಷ್ಟಿ ಹಾಕ್ಲಿ, ಯಾರೇ ನಿಮ್ಮ ಮನೆಗೆ ಪ್ರಾಬ್ಲಮ್ಸ್ ಮಾಡ್ಲಿ, ಅವರೇ ನಿಮ್ಮ ಶತ್ರುಗಳೇ ನಿಮ್ಮ ಮನೆಗೆ ಬಂದು ನಿಮಗೆ ಸಾರಿ ಕೇಳೋ ಟೈಮಿಂಗ್ ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ನೀವು ನೋಡ್ತಿದ್ದೀರಾ. ನಿಮ್ಮನ್ನ ಬೆಗ್ ಮಾಡ್ತಿದ್ದಾರೆ, ಇದರಿಂದ ನನಗೂ ರಕ್ಷಣೆ ಬೇಕಾಗಿದೆ, ನಿಮ್ಮಿಂದ ನನಗೂ ಒಳ್ಳೇದಾಗಬೇಕಾಗಿದೆ ಅನ್ನೋದನ್ನ ನಿಮ್ಮ ಶತ್ರುಗಳು ಪ್ರೇಯರ್ ಮಾಡ್ತಿದ್ದಾರೆ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಅದನ್ನು ನೀವು ಮುಂದಿನ ದಿನಗಳಲ್ಲಿ ಕೇಳ್ತಿದ್ದೀರಾ. ಪಾಯ್ ನಂಬರ್ 2,
ಎಸ್, ಏನೋ ತುಂಬಾ ಡೀಪ್ ಆಗಿ ಆಲೋಚಿಸ್ತಿರಬಹುದು. ನಿಮ್ಮ ಮೈಂಡ್ ಅಲ್ಲಿ ಏನೋ ಒಂದು ಸಮಥಿಂಗ್ ಕ್ವಶನ್ ಇರಬಹುದು ಈ ಒಂದು ರೀಡಿಂಗ್ ಕೇಳಬೇಕಾದ್ರೆ. ಅದಕ್ಕೆ ನಿಮಗೆ ಉತ್ತರ ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ನಂಬಿರೋ ದೈವಶಕ್ತಿ ಆನ್ಸರ್ನ ಕೊಡ್ತಿದ್ದಾರೆ. ಎಸ್, ತುಂಬಾನೇ ಸ್ಟ್ರೆಂತ್ ಇದೆ. ಯಾವ್ದು ವಿಚಾರಕ್ಕೂ ನೀವು ಮೋಸ ಹೋಗ್ತಿಲ್ಲ. ಯಾರಿಗೂ ನೀವು ನಂಬಿ ಮುಂದೆ ಏನು ಕೆಲಸ ಮಾಡ್ತಿದ್ದೀರಾ, ಎಷ್ಟು ಬೇಕೋ ಅಷ್ಟನ್ನ ನೀವು ನಂಬ್ತಿದ್ದೀರಾ. ಯಾವ್ದು ಬೇಕೋ ಅದನ್ನ ತಗೋತಿದ್ದೀರಾ, ಯಾವ್ದು ಬೇಡ ಅಲ್ಲೇ ಬಿಟ್ಬಿಡ್ತಿದ್ದೀರಾ, ಅಲ್ಲೇ ಡ್ರಾಪ್ ಮಾಡ್ತಿದ್ದೀರಾ. ನಿಮ್ಗೆ ಅವಮಾನಗಳು ಹಿಂಸೆಗಳು ಏನಾಗಿದೆ, ನಿಮ್ಗೇನು ತುಂಬಾ ಮಾನಸಿಕವಾಗಿ ನೋವು ತಿಂತಿದ್ದೀರಾ, ಆರೋಗ್ಯದ ವಿಚಾರವಾಗಿ ನಿಮ್ಮ ಮಕ್ಕಳ ಜೀವನದಲ್ಲಿ ಏನು ನೋವು ತಿಂತಿದ್ದೀರಾ, ಅವ್ರಿಗೋಸ್ಕರ ನೀವೇನು ಪ್ರಾರ್ಥನೆ ಮಾಡಿದ್ದೀರಾ, ಅದು ನಿಮ್ಮ ಪ್ರಾರ್ಥನೆ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೂಡ ನೀವು ಮಾಡ್ತಿದ್ದೀರಾ, ಹಾಗೂ ನಿಮ್ಗೆ ಹೆಚ್ಚಿನ ಒಂದು ದಾರಿ ಸಿಗ್ತಿದೆ. ಅಂಡ್ ನೀವೇನಾದ್ರೂ ಲೋನ್ ಅಪ್ಲೈ ಮಾಡಿದ್ರೆ ಅದರಲ್ಲೂ ಕೂಡ ನಿಮ್ಗೆ ಶಾರದಾಂಬೆಯ ಆಶೀರ್ವಾದ ಇದೆ. ನಿಮ್ಮ ಮಕ್ಕಳ ವಿಚಾರವಾಗಿ, ಎಜುಕೇಶನ್ ವಿಚಾರವಾಗಿ, ಹೈಯರ್ ಎಜುಕೇಶನ್ ಮಾಡಿಸ್ಲಿಕ್ಕೆ ನೀವು ತುಂಬಾ ಆಸೆ ಪಡ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇದಕ್ಕೆ ಅನುಕೂಲತೆನ ಆಗ್ತಿದೆ. ಹಾಗೂ ಕಲೆಗೆ ಸಂಬಂಧಪಟ್ಟಾಗೆ ಹಾಗೂ ಅವರ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ಏನು ಸ್ಟ್ರಕ್ ಆಗಿತ್ತು, ಅವ್ರಿಗೇನು ಆಸೆ ಇದೆ ನಿಮ್ಮ ಮಕ್ಕಳಿಗೆ, ಅವರ ಒಂದು ಒಳ್ಳೆ ಜಾಬ್ ಸಿಗಬೇಕು, ಹಾಗೂ ನನಗೆ ಸಂಗೀತ ಕಲಿಬೇಕು, ಹಾಗೂ ಆಕ್ಟಿಂಗ್ ಕಲಿಬೇಕು, ಹಾಗೂ ನನ್ನ ಸ್ವಂತ ಏನಾದ್ರು ತಗೊಳ್ಬೇಕು ಕೆಲಸನ, ನಾನು ಜವಾಬ್ದಾರಿ ತಗೋಬೇಕು, ನಾನು ಒಂದೊಳ್ಳೆ ಕೆಲಸ ಮಾಡಬೇಕು ಅಂತ ಏನು ಆಲೋಚಿಸ್ತಿದ್ದಾರೆ, ಅದಕ್ಕೆ ಏನು ಅಡೆತಡೆ ಆಗಿತ್ತು ಅದರಿಂದ ನಿಮ್ಮ ಮಕ್ಕಳಿಗೆ ಬಹಳಷ್ಟು ಅನುಕೂಲತೆನ ಭಗವಂತ ನೀವು ನಂಬಿರೋ ದೈವಶಕ್ತಿ ಮಾಡಿಕೊಡ್ತಿದ್ದಾರೆ. ಒಂದು ಸ್ಟ್ರೆಂತ್ ಇದೆ ನಿಮ್ಮಿಂದ, ಒಂದು ದೊಡ್ಡ ಆಂಜನೇಯನ ಎನರ್ಜೀಸ್ ಇದೆ ನಿಮ್ಮ ಹಿಂದೆ. ಹನುಮಾನ ಆಶೀರ್ವಾದ ಹೆಚ್ಚಾಗಿದೆ, ಸೂರ್ಯದೇವರ ಆಶೀರ್ವಾದ ಹೆಚ್ಚಾಗಿ ಇದೆ, ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿದೆ. ಏನ್ ನಿಮ್ಗೆ ಮೆಸೇಜಸ್ ಸಿಗ್ತಿದೆ, ಏನ್ ನಿಮ್ಗೆ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಮಿರಾಕಲ್ ನ ನೀವು ನೋಡ್ತಿದ್ದೀರಾ, ಇದಕ್ಕಿಂತ ದೊಡ್ಡ ಮಟ್ಟದ ಮಿರಾಕಲ್ಸ್ ನ ನೀವು ನೋಡೋ ಟೈಮಿಂಗ್ ಕೂಡ ಬರ್ತಿದೆ. ಫೈಲ್ ನಂಬರ್ 2 and 222, 444 ಟೈಮಿಂಗ್ಸ್ ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಅಂಡ್ ನೀವು ಕೂಡ ಮುಂದಿನ ದಿನಗಳಲ್ಲಿ ಆಸ್ಟ್ರಾಲಜೀಸ್ ನ ಕಲಿತಿದ್ದೀರಾ, ಹಾಗೂ ನೀವು ಇನ್ನೊಬ್ರಿಗೆ ಒಂದು ಸಜೆಷನ್ ಕೊಡ್ತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ. ಅದು ನಿಮ್ಗೆ ನಿಮ್ಮ ಪೇರೆಂಟ್ಸ್ಗೆ ತುಂಬಾ ಹೆಮ್ಮೆ ಪಡುವಂತಹ ಕೆಲಸನ ಮಾಡ್ತಿದ್ದೀರಾ. ಎಸ್, ಯಾರು ನಿಮ್ಮ ಲೈಫಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೀವು ಕೇಳ್ತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ತಾನಾಗೆ ಬಂದು ನಿಮ್ಗೆ ಏನು ಸಹಾಯ ಬೇಕಿದೆ ಅಂತ ನೀವು ಬಯಸ್ತಿದ್ದೀರಾ ಆ ವ್ಯಕ್ತಿಗಳಿಂದ, ಖಂಡಿತ ಆ ವ್ಯಕ್ತಿಗಳಿಂದ ನಿಮ್ಗೆ ಸಹಾಯ ಸಿಗ್ತಿದೆ. ಹಾಗೂ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಇನ್ನಷ್ಟು ಮೇಲ್ಮೆಟ್ಟದ ಏನೋ ಒಂದು ಬದಲಾವಣೆಯನ್ನು ನೀವು ನೋಡ್ತಿದ್ದೀರಾ. ಅಂಡ್ ಎವಿಡೆನ್ಸ್ ಇದೆ. ಇಟ್ಸ್ ಅಪ್ ಟು ಯು. ನಿಮಗೆ ಬಿಟ್ಟಿರೋ ವಿಚಾರ, ನೀವು ಯಾವ ನಿರ್ಧಾರ ತಗೋತೀರಾ ಅದಕ್ಕೆ ನೀವು ಒಂದು ಪ್ರಾಮಿಸ್ ತಗೊಳ್ಳಿ. ಆ ಕೆಲಸನ ಮಾಡ್ತೀನಿ, ಆ ಕೆಲಸ ಕಂಪ್ಲೀಟ್ ಆಗುತ್ತೆ ನನ್ನ ಕೈಯಿಂದ ಅಂತ ನೀವು ನಂಬಿಕೆ ಇಡಿ. ಖಂಡಿತ ಕೆಲವು ನಿರ್ಧಾರಗಳಿಗೆ, ಕೆಲವು ಅವಕಾಶಗಳಿಗೆ ಸ್ವಲ್ಪ ವೇಟ್ ಮಾಡಬೇಕಿದೆ. ಖಂಡಿತ ಅವಕಾಶ ನಿಧಾನವಾಗಿದ್ರು ತುಂಬಾ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಕ್ಸಸ್ ನ ತಂದ್ಕೊಡ್ತಿದೆ, ಆಪರ್ಚುನಿಟೀಸ್ ನ ತಂದ್ಕೊಡ್ತಿದೆ. ಏಂಜಲ್ಸ್ ಇಂದ ನಿಮ್ಗೆ ತುಂಬಾನೇ ಪ್ರೊಟೆಕ್ಷನ್ ಇದೆ. ನೀವು ಈ ಒಂದು ರೀಡಿಂಗ್ ಕೇಳಾದ್ಮೇಲಿಂದ ಹೆಚ್ಚು ಬಟರ್ಫ್ಲೈಸ್ ನ ನೋಡ್ತಿರಬಹುದು, ಹೆಚ್ಚು ಹಲ್ಲಿ ಶಬ್ದನ ನೀವು ಕೇಳಿಸ್ಕೊಳ್ತಿರಬಹುದು, ಹಾಗೂ ನಿಮ್ಮ ಹಿರಿಯರು ನಿಮಗೆ ಕಾಲ್ ಮಾಡಿ ಮಾತಾಡಿ ಆಶೀರ್ವದಿಸ್ತಿರಬಹುದು. ಫೈಲ್ ನಂಬರ್ 2 ಅವರಿಂದ ನಿಮಗೆ ಬಹಳಷ್ಟು ಪ್ರೊಟೆಕ್ಷನ್ ಇದೆ. ಹಿರಿಯರು ದೇವರ ಸಮಾನ. ಸೊ ಆ ಒಂದು ಭಗವಂತನೇ ಅವರ ಬಾಯಿಂದ ನಿಮಗೆ ಒಳ್ಳೆದನ್ನ ಮಾತಾಡಿಸ್ತಿದ್ದಾರೆ, ಆಶೀರ್ವದಿಸ್ತಿದ್ದಾರೆ. ಫೈಲ್ ನಂಬರ್ 2 ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ, ಎಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.